ಜೋದಿ ಗುಡಿಯಾನ ಕೆಲಸದವಳ. ಕೆಲ್ಸದವಳ? ಯಾರು ನಿನ್ನ ಸೇರಿಸಿದ್ದು? ಡೇವಿಡ್ ಅಣ್ಣ. ಡೇವಿಡಾ? ಸರಿ, ಹೋಗೋ. ಈ ರೂಮಿಗೆ ಬರೋ ಮುಂಚೆ ಪರ್ಮಿಷನ್ ಕೇಳ್ಬಿಟ್ಟು ಬರ್ಬೇಕು, ಸರಿನಾ? ಹೋಗೋ ಹೋಗು ಅನ್ನಲ್ಲ. ಬೇಗ ಕೆಲಸ ಮುಗಿಸ್ಬಿಡು. ಅಮೂಲ್ಯ, ಹಾಲು ಕೊಡ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಬಾ. ಕಾಲೇಜ್ಗೆ ಹೋಗ್ಬೇಕು ತಾನೆ? ಬೇಗ ರೆಡಿ ಆಗ್ಬಿಟ್ಟು ಬಾ. ಏನು ಮಾಡ್ತಿದ್ದಾಳೆ? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ಆದರೆ ತಪ್ಪು ತಿಳ್ಕೊಬೇಡಿ. ಅನು, ಏನು ಹೇಳು? ಇವತ್ತು ಬೆಳಿಗ್ಗೆ ನಾನು ಅಮೂಲ್ಯಂಗೆ ಹಾಲು ತಗೊಂಡು ಹೋದಾಗ
ಏನಾಯ್ತು ಗೊತ್ತಾ? ಏನಾಯ್ತು ಹೇಳು ಅನುಪಮ. ಆ, ಓ ಸರಿ, ನಾನು ನೋಡ್ತೀನಿ. ಬಾ ಹೋಗೋಣ. ಹ್ಮ್ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಡೋಂಟ್ ವರಿ, ಭಯ ಪಡೋ ಅಂಥದ್ದು ಏನೂ ಆಗಿಲ್ಲ. ಇವ್ರ ಮನಸ್ಸಿಗೆ ಏನೋ ಘಾಸಿಯಾಗಿದೆ, ಅದಕ್ಕೆ ಡಿಸ್ಟರ್ಬ್ ಆಗಿ ಡಿಪ್ರೆಸ್ ಆಗಿದ್ದಾರೆ. ಇದಕ್ಕೆ ಮುಂಚೆ ಯಾವಾಗಲಾರು ಇವ್ರಿಗೆ ಈ ಥರ ಆಗಿತ್ತಾ ಸರ್? ನೋ, ನೆವರ್. ನಾವು ಇಂಗ್ಲೆಂಡಲ್ಲಿರೋವರೆಗೂ ತುಂಬ ಸಂತೋಷವಾಗೇ ಇದ್ಲು. ನಾವು ಇಂಡಿಯಾಗೆ ಬಂದಮೇಲೆ ಇವಳ ನಡವಳಿಕೆ ಒಂಥರ ವಿಚಿತ್ರವಾಗಿದೆ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಡಾಕ್ಟರ್. ಕುಡ್ ಯು ಫೈಂಡ್ ಔಟ್ ದ ರೀಸನ್ ಪ್ಲೀಸ್? ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಐ ಥಿಂಕ್ ಯಾವುದೋ ಒಂದು ವಿಷಯ ಇವರ ಮನಸ್ಸಿನ ಆಳದಲ್ಲಿ ಹೊಕ್ಕಿ ಇವರನ್ನು ತುಂಬ ಬಾಧಿಸ್ತಾ ಇದೆ. ಇವರಿಗೆ ರೆಸ್ಟ್ ಬೇಕು. ಲೆಟರ್ ರಿಲ್ಯಾಕ್ಸ್. ನಾನು ಕೊಡೋ ಮೆಡಿಸಿನ್ಗಿಂತ ನೀವು ಇವ್ರನ್ನ ಗಮನಿಸ್ಕೊಳ್ಳೋ ವಿಧಾನದಿಂದಲೇ ಕ್ಯೂರ್ ಆಗಬಹುದು. ಇದನ್ನು ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಯಾವುದಕ್ಕೂ ಒಂದು 4-5 ದಿನದ ಮಟ್ಟಿಗೆ ಇವ್ರನ್ನ ಯಾವ್ದಾದ್ರು ಒಂದು ಪ್ರಶಾಂತವಾಗಿರೋ ಜಾಗಕ್ಕೆ ಕರ್ಕೊಂಡು ಹೋದರೆ ಒಳ್ಳೆಯದು. ಸರಿ, ನಾನಿನ್ನು ಬರ್ತೀನಿ. ಹಾಂ. ಇಲ್ಯೂಷನ್. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಇಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ.
ಇಲ್ಯೂಷನ್ ಅಂದರೆ ಭ್ರಮೆ. ಭ್ರಮೆ ಎನ್ನುವುದು ಮನುಷ್ಯನ ಮನಸ್ಸಿನ ಮೇಲೆ ಹೇಗೆಲ್ಲ ಸವಾರಿ ಮಾಡುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳಿಕೊಟ್ಟಿದ್ದೀನಿ. ಮನುಷ್ಯನಿಗೆ ನಾನಾ ಥರದ ಭ್ರಮೆಗಳಿರುತ್ತವೆ. ಅಂಥವುಗಳಲ್ಲಿ ದೇವರು ಕೂಡ ಒಂದು. ಈ ದೇವರು ಅನ್ನೋ ಪರಿಕಲ್ಪನೆ ಮನುಷ್ಯನಿಗೆ ಮೊದಲು ಬಂದದ್ದು ಶಿಲಾಯುಗದಲ್ಲಿ. ಶಿಲಾಯುಗದಲ್ಲಿ ಮನುಷ್ಯ ಕಾಡುಗಳಲ್ಲಿ ವಾಸ ಮಾಡ್ತಿದ್ದ ಅನ್ನೋ ವಿಷಯ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅಂಥ ಸಂದರ್ಭದಲ್ಲಿ ಕ್ರೂರವಾದ ಮೃಗಗಳಿಂದಲೂ ಮಳೆ, ಗಾಳಿ, ಸಿಡಿಲು ಮತ್ತು ರೋಗ ರುಜಿನಗಳಿಂದ ತಪ್ಪಿಸಿಕೊಳ್ಳಲು ಮನುಷ್ಯ ತುಂಬಾನೇ ಪ್ರಯಾಸ ಪಡ್ತಿದ್ದ. ಆ ಸಂದರ್ಭದಲ್ಲೇ ಮನುಷ್ಯನ ಮನಸ್ಸಿನಲ್ಲಿ ದೇವರು ಅನ್ನೋ ಪರಿಕಲ್ಪನೆ ಹುಟ್ಟುಕೊಳ್ತು. ಒಂದು ಕಲ್ಲನ್ನೋ ಮರವನ್ನೋ ದೇವರು ಅಂತ ಭಾವಿಸಿ ಅದಕ್ಕೆ ಪೂಜೆ ಮಾಡ್ತಿದ್ದ, ಬಲಿ ಕೊಡ್ತಿದ್ದ. ದಿಸ್ ವೇ ಹಿ ಸ್ಟಾರ್ಟೆಡ್ ದ ರಿಚುವಲ್ಸ್. ಅದರ ಹೆಸರಿನಲ್ಲೇ ಒಂದಷ್ಟು ಆಚರಣೆಗಳನ್ನು ಮಾಡ್ತಾ ಇದ್ದ. ಅದರ ಮೂಲಕ ತನ್ನ ಕಾಪಾಡೋದಕ್ಕೆ ಯಾವುದೋ ಒಂದು ಶಕ್ತಿ ಇದೆ ಅಂತ ಆತ ಭಾವಿಸ್ತಿದ್ದ. ಆ ಕಾನ್ಸೆಪ್ಟೇ ದೇವರು. ಈ ದೇವರು ಅನ್ನೋ ಪರಿಕಲ್ಪನೆ ಮನುಷ್ಯನ ಮನಸ್ಸಿನಲ್ಲಿ ಹೇಗೆ ಬೆಳೀತಾ ಹೋಯಿತೋ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಮೂಡಿದ ಇನ್ನೊಂದು ಪರಿಕಲ್ಪನೆಯೇ ದೆವ್ವ. ಇದನ್ನೇ ಭೂತ, ಪ್ರೇತ, ಪೀಡೆ, ಪಿಶಾಚಿ ಅನ್ನೋ ಬೇರೆ ಬೇರೆ ಹೆಸರಿನಿಂದ ಮನುಷ್ಯ ಕರೆಯೋದಕ್ಕೆ ಪ್ರಾರಂಭ ಮಾಡ್ದ. ಇಷ್ಟಕ್ಕೂ ಈ ದೇವರು, ದೆವ್ವ ಇವೆಲ್ಲ ಬರೀ ಭ್ರಮೆಗಳಷ್ಟೇ. ಇದುವರೆಗೆ ಇವುಗಳನ್ನ ಯಾರು ಕಣ್ಣಾರೆ ನೋಡಿದವರೇ ಇಲ್ಲ. ನಾನ್ ನೋಡಿದ್ದೀನಿ ಸರ್. ನಾನ್ ನೋಡಿದ್ದೀನಿ ಸರ್. ನಾನ್ ನೋಡಿದ್ದೀನಿ ಸರ್. ಓಕೆ ಓಕೆ, ಏನಪ್ಪ ಯಾಕೆ ಹೇಳ್ತಾ ಇದ್ಯಾ? ಮೈ ಬೇರೆ ತುಂಬ ಸುಡ್ತಾ ಇದೆ, ಏನಾಯ್ತು? ಸರ್, ನಿಜವಾಗ್ಲೂ ನೋಡಿದ್ದೀನಿ ಸರ್. ಅದಕ್ಕೆ ನನಗೆ ತುಂಬ ಭಯ ಆಗ್ತಿದೆ ಸರ್. ನಿಜವಾಗ್ಲೂ ನೋಡಿದ್ಯಾ? ದೇವ್ರನ್ನ, ದೆವ್ವನ? ದೆವ್ವ ಸರ್. ಸರಿ, ನೀನು ಕ್ಯಾಂಟೀನಲ್ಲಿ ಬಂದು ನೋಡು, ಸ್ವಲ್ಪ ಮಾತಾಡಬೇಕು. ಸಿ ಯು ಅಗೈನ್. ಸರ್, ಪರವಾಗಿಲ್ಲ ಸರ್. ಈಗ ಹೇಳು, ಎಲ್ಲಿ ನೋಡಿದೆ? ಸರ್, ನಿನ್ನೆ ರಾತ್ರಿ ಫ್ರೆಂಡ್ಸ್ ಎಲ್ಲ ಪಿಕ್ಚರ್ಗೆ ಹೋಗಿದ್ವಿ ಸರ್. ಪಿಕ್ಚರ್ ಮುಗಿತಿದ್ದಂಗೆ ಎಲ್ಲರೂ ಅವ್ರವ್ರ ಪಾಡ್ಗೆ ಮನೆಗೆ ಹೋಗ್ಬಿಟ್ರು ಸರ್. ಸರಿ. ನಾನು ನಮ್ಮ ಮನೆಗೆ ಹೋಗೋಣ ಅಂತ ನನ್ನ ಪಾಡ್ಗೆ ಹೋಗ್ತಿದ್ದೆ ಸರ್. ನಮ್ಮೂರು ಬಂದು ಹೈವೇಯಿಂದ 4 ಕಿಲೋಮೀಟ್ರ್ ಒಳಗಿದೆ ಸರ್. ಸರ್, ಅಲ್ಲಿ ಹೋಗೋ ದಾರಿಲಿ ಒಂದು ಸುಡುಗಾಡಿದೆ ಸರ್. ಅಲ್ಲಿ ಏನಾಯ್ತಂದ್ರೆ ಅಣ್ಣಂಗೆ ನೋವಾಗಿದೆ ಮರಿ ಒಡಿ. ಅದನ್ನ ನೋಡಿದ ತಕ್ಷಣ ನನ್ನ ಉಸಿರೇ ನಿಂತಂಗಾಗೋಯ್ತು ಸರ್. ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೈವೇ ಕಡೆ ಓಡ್ ಬಂದ್ಬಿಟ್ಟೆ ಸರ್. ಇಡೀ ರಾತ್ರಿ ಅಲ್ಲೇ ಇದ್ದು ಬೆಳಕರ್ದ್ಮೇಲೆ ಮನೆ ಕಡೆ ಹೋದೆ ಸರ್. ಇವತ್ತು ನೀವು ಕ್ಲಾಸಲ್ಲಿ ದೇವ್ರ ಪಾಠ ಮಾಡಬೇಕಾದ್ರೆ ಅದೆಲ್ಲ ಜ್ಞಾಪಕಕ್ಕೆ ಬಂದು ಮೀಟ್ರ್ ಆಫ್ ಆಗೋಯ್ತು ಸರ್. ಏಯ್, ನಾನು ಆ ಜಾಗನ ನೋಡಬೇಕು, ಆ ದೆವ್ವನ ನೋಡಬೇಕು. ಸರ್, ಬೇಡ ಸರ್. ಇವತ್ತು ರಾತ್ರಿ ನೀನು ನನ್ನಲ್ಲಿ ಕರ್ಕೊಂಡು ಹೋಗು. ಸರ್ ಸರ್, ಆ ಜಾಗ ಎಲ್ಲಿದೆ ಅಂತ ಹೇಳ್ತೀನಿ ಸರ್. ಬೇಕಾದ್ರೆ ನೀವು ಹೋಗಿ, ನಾನು ಬರಲ್ಲ ಸರ್. ಏಯ್, ನಾನಿದ್ದೀನಲ್ಲ, ನೀನ್ಯಾಕೆ ಭಯ ಪಡ್ತಿದ್ಯಾ? ಇವತ್ತು ರಾತ್ರಿ ನಾನು ನೀನು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅರ್ಥ ಆಯ್ತಾ? ನೀನ್ ಬಂದೇ ಬರ್ತೀಯಾ? ಸರ್ ಸರ್, ನಮ್ಮ ಶ್ರದ್ಧಾಂಜಲಿ ಫ್ಲೆಕ್ಸ್ ನಮ್ಮ ಏರಿಯಾದಲ್ಲಿ ಫಿಕ್ಸ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಅಮೂಲ್ಯ, ಹ್ಯಾಪಿ ಬರ್ತ್ಡೇ ಟು ಯು. ಪಾರ್ಟಿ ಚೆನ್ನಾಗಿತ್ತಲ್ಲ? ನಾನು ಸ್ವಲ್ಪ ಚಿಕ್ಕ ಕೆಲಸ ಇದೆ, ಹೊರಡೋಕೆ ಬರ್ತೀನಿ. ಆದಷ್ಟು ಬೇಗ ಬಂದ್ಬಿಡಿ. ಆಯ್ತ್ರಿ. ಟೇಕ್ ಕೇರ್. ಸರ್, ಈಗಲೂ ಯೋಚನೆ ಮಾಡಿ ಸರ್, ವಾಪಸ್ ಹೋಗ್ಬಿಡೋಣ. ಅದೆವ್ವ ಎಲ್ಲೋ ಇದೆ? ಸರ್ ಸರ್ ಸರ್, ಇಲ್ಲಿಂದ ಒಂಚೂರು ಮುಂದೆ ಹೋದ್ರೆ
ಅಲ್ಲೊಂದು ಮರದ ಮೇಲೆ ಬ್ಯೂಟಿಫುಲ್ ದೆವ್ವ ಕೂತಿರುತ್ತೆ ಸರ್. ಬೇಕಾದ್ರೆ ನೀವು ಹೋಗಿ ನೋಡ್ಕೊಂಬನ್ನಿ, ನಾನು ಇಲ್ಲೇ ಇರ್ತೀನಿ ಸರ್. ಒಳ್ಳೆ ಎದುರು ಪುಕ್ಲಿನ ಥರ ಆಡ್ಬೇಡ. ನಾನು ಮುಂದೆ ಹೋಗ್ತೀನಿ, ನೀನು ಹಿಂದೆ ಬಾ. ಸರ್ ಆ ದೆವ್ವನ ಒಂದ್ಸಲಿ ನೋಡೋದಕ್ಕೆ ನಂಗೆ 108 ಡಿಗ್ರಿ ಜ್ವರ ಬಂದ್ಬಿಡ್ತು ಸರ್. ಎರಡನೇ ಸಲ ನೋಡೋಕ್ಕೆ ಮೀಟ್ರ್ ಇಲ್ಲ ಸರ್. ನೀವು ಹೋಗಿ ಸೆಲ್ಫಿ ತಗೊಬನ್ನಿ. ಆಲ್ ದ ಬೆಸ್ಟ್ ಸರ್. ಶಟ್ ಅಪ್, ಕಮ್ ವಿತ್ ಮೀ. ಮಗನ ಯಾಕಂಡು ಬುದ್ಬಿಡ್ಲ, ಹೇಳ್ತಾ ಹೋಯ್ತಾನೆ ಅವನೇ. ನಮ್ಮಿಬ್ರು ಸಾವು ಆ ದೆವ್ವದ ಕೈಲಿ ಅಂತ ನಮ್ಮ ಮನೇಲಿ ಬರ್ತಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಆಗಿದ್ದಾಗಲಿ ಹಾಲು ತಪ್ಪು. ಏನು ಕೊಡ್ತಾ ಇದೆಯಾ? ಭಕ್ತಿಗೀತೆ ಸರ್. ಹಾ. ಸರ್ 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 ದೆವ್ವ ಇರೋ ಜಾಗ ಇದೆ ಸರ್. ನೋಡಿದ್ರೆ ಸರ್ ಬರೀ ಮನೆ ಹೋಗ್ಬಿಡೋಣ. ಏಯ್ ಇರ, ತಿರ್ಗಾ. ನಾನು ನೋಡೋದಿಲ್ಲ ಸರ್. ನೋಡು, ನೋಡಲಿ. ಹೌದು, ಆ ಬ್ಯೂಟಿಫುಲ್ ದೆವ್ವನೇ ಸರ್. ಅಲ್ಲಿ ಏನು ಇಲ್ಲ ಕಣೋ, ಕಣ್ಣು ಬಿಟ್ಟು ನೋಡು. ನಾನು ನೋಡಲ್ಲ ಸರ್. ಬರೀ ಮರದ ಕೊಂಬೆ ಅಷ್ಟೇ. ನನಗೆ ತುಂಬ ಭಯ ಆಗ್ತಿದೆ ಸರ್. ನಾನು ನೋಡಲ್ಲ ಸರ್. ಏಯ್ ಸರಿಯಾಗಿ ಕಣ್ಬಿಟ್ಟು ನೋಡು, ಕಣ್ಬಿಟ್ಟು ಸರಿಯಾಗಿ ನೋಡು. ಅಲ್ಲಿ ಯಾವ ದೆವ್ವನೂ ಇಲ್ಲ, ಬರೀ ಮರದ ಕೊಂಬೆ. ಹೌದು, ಬರೀ ಕೊಂಬೆ. ಸರ್, ಈ ದೆವ್ವ ಭೂತ ಪೀಡೆ ಪಿಸಾಚಿ ಎಲ್ಲ ಬರೀ ಭ್ರಮೆ ಸರ್. ನನಗೆ ಪಾಠನ? ಈಗಲಾದ್ರೂ ಗೊತ್ತಾಯ್ತಾ? ಬಾ ಹೋಗೋಣ. ದಡ್ಡದ ಸವಾಸ. ನಾನು ನೋಡಿದಾಗ ದೆವ್ವ ಇತ್ತಲ್ಲ. ಏ ಬರ್ತೀಯ ಇಲ್ವೋ? ಎಸ್ ಕಮಿಂಗ್ ಸರ್. ಇದ್ದರು ಇಲ್ಲಿ. ಅಯ್ಯೋ ಅಮೂಲ್ಯ, ಅಮೂಲ್ಯ ಮಾತಾಡಮ್ಮ. ಅಮೂಲ್ಯ, ಅಯ್ಯೋ 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 ದೇವ್ರೇ, ಅಮೂಲ್ಯ. ಅಯ್ಯೋ ದೇವ್ರೇ. ಏನ್ ಮಾಡ್ತಿದ್ದೀರಾ? ನನ್ನ ತಂಗಿನ ಯಾಕೋ ಕೊಂದೆ? ನನ್ನ ತಂಗಿನ ಯಾಕೆ ಕೊಂದೆ ಅಂತ ಹೇಳು. ಇಲ್ಲ ಇಲ್ಲ ಅಣ್ಣ, ನಾನು ಕೊಲೆ ಮಾಡಲಿಲ್ಲ ಅಣ್ಣ. ನಿಮ್ಮ ತಂಗಿನ ನಾನು ಯಾಕಣ್ಣ ಕೊಲೆ ಮಾಡಲಿ? ನಾನು ಮಾಡಲಿಲ್ಲ ಅಣ್ಣ. ಮತ್ತಿಂದ ಯಾರು ಕೊಲೆ ಮಾಡಿದ್ದು? ನನಗೆ ನಿನ್ ಮೇಲೆ ಡೌಟು. ನನ್ನ ತಂಗಿ ನಿನಗೇನು ಅನ್ಯಾಯ ಮಾಡಿದ್ಲು. ನಿನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ನಿಜ ಒಪ್ಪು. ಹೇಳ್ತೀನಿ. ನನ್ನೇನು ಮಾಡಬೇಡಿ. ಅವತ್ತು ರಾತ್ರಿ ಏನಾಯ್ತು ಅಂದ್ರೆ, ಅಷ್ಟೇ ಅಣ್ಣ ನಡೆದಿದ್ದು. ತಿಳಿದೇ ತಪ್ಪು ಮಾಡ್ಬಿಟ್ಟೆ ಅಣ್ಣ. ನೀವೇನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಅಣ್ಣ. ಆದರೆ ನಿಮ್ಮ ತಂಗಿನ ನಾನು ಕೊಲೆ ಮಾಡಲಿಲ್ಲ ಅಣ್ಣ. ನನಗೇನು ಮಾಡಬೇಡಿ ಅಣ್ಣ.
ಜೀವಕ್ಕೆ ಜೀವಾಗಿರೋ ತಂಗಿನೇ ಹೋದ್ಮೇಲೆ ನಿನಗೊಂದೇನೋ ಪ್ರಯೋಜನ. ನನ್ನ ಕಣ್ಣು ಮುಂದೆ ಒಂದು ಕ್ಷಣ ನಿಲ್ಬೇಡ. ಈ ಊರ್ ಬಿಟ್ಟು ಹೊರಟೋಗೋ ನಾಯಿ. ಮೈಸೂರು ನಿವಾಸಿ ಶ್ರೀಮಾನ್ ದಿವಂಗತ ವಿಜಯಪ್ರಭುರಾಜರವರ ದ್ವಿತೀಯ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಮೇಘಲಾದೇವಿ ಎಂಬ ವಧುವಿಗೂ ಕನಕಪುರ ನಿವಾಸಿ ಶ್ರೀಮಾನ್ ರುದ್ರಪ್ಪನವರ ಸುಪುತ್ರ ಚಿರಂಜೀವಿ ಬಸವರಾಜ ಎಂಬ ವರನಿಗೂ ವಿವಾಹ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಹೇಯ್ ಅದಿಲ್ಲ ಅಂತ ನಾನು ಪ್ರೂವ್ ಮಾಡಿದ್ರೆ ನನ್ಗೇನೋ ಕೊಡ್ತೀಯಾ? ಅದಿದೆ ಅಂತ ಪ್ರೂವ್ ಮಾಡಿದ್ರೆ ನೀನೇನ್ ಕೊಡ್ತೀಯಾ? ಫ್ರೆಂಡ್ಸ್, ಒಂದು ವೇಳೆ ಈ ಬೆಟ್ಟಲ್ಲಿ ನಾನು ಸೋತೋದ್ರೆ ನಿಮ್ಗೆಲ್ಲಾರ್ಗೂ ಪಾರ್ಟಿ ಕೊಡಿಸ್ತೀನಿ. ಹುಡುಗರಿಗೆಲ್ಲ ಬೀರು, ಹುಡುಗಿರಿಗೆಲ್ಲ ವೈನು. ಓಕೆನಾ? ಓಕೆ ಡನ್. ಅದೇ ನಾನ್ ಸೋತ್ರೆ ನಾನೇ ಇದನ್ನೆಲ್ಲ ತಗೊಳ್ತೀನಿ. ಏಯ್ ಸರ್ ಏನ್ರು ಕ್ಲಾಸ್ಗೆ ಹೋಗದೆ ಏನ್ ಮಾಡ್ತಾ ಇದ್ದೀರಾ? ಸರ್, ನನ್ನ ಎಸ್ಸಲ್ಲ ಇಲ್ಲ ಇಲ್ಲ ಅಂದ್ರೆ ಅವ್ನು ಇದೇ ಇದೆ ಅಂತಾನೆ ಸರ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ದೆವ್ವದ ಬಗ್ಗೆನೇ ಸರ್. ದೆವ್ವದ ಬಗ್ಗೆನಾ? ಹೌದು ಸರ್, ದೇವರಾಣೆಗೂ ದೆವ್ವ ಇದೆ ಸರ್. ನಾನ್ ನೋಡಿದೀನಿ ಸರ್. ನೋಡಿದ್ಯಾ? ಎಲ್ಲಿ? ನಮ್ಮ ಊರ ಹತ್ರ ಇರೋ ಹುಣಸೆ ಮರದಲ್ಲಿ ಸರ್. ಹುಣ್ಸೆ ಮರದಲ್ಲಿ ದೆವ್ವ ಅಂತೆ. ಹೋಗಲೇ ಖಾಲಿ ಪಲಾವ್. ಸರ್ ಸೆಂಟ್ರಲ್ ಅವ್ನು ಏನು ಮಾತಾಡ್ಬೇಡಿ ಅಂತ ಹೇಳಿ ಸರ್. ಏಯ್ ಸುಮ್ಮನೆ ಇರೋ. ನೀನು ಹೇಳ್ಬಿಡ್ಸು. ಮೊನ್ನೆ ಅಮಾವಾಸ್ಯೆ ರಾತ್ರಿ ತೋಟದಲ್ಲಿರೋ ನಮ್ಮ ಅಪ್ಪನಿಗೆ ಊಟ ತಗೊಂಡು ಹೋಗ್ತಾ ಇದೆ ಸರ್. ಹೋಗೋ ದಾರಿಲಿ ಒಂದ್ ಭಯಂಕರವಾದ ಹುಣಸೆ ಮರ ಇತ್ತು ಸರ್. ಆ ಮರದ ಹತ್ರ ಏನಾಯ್ತು ಅಂದ್ರೆ ಪುಚ್ಚಾನೆ, ಏ ಪುಚ್ಚಾನೆ, ಈಗ ಬಂದ್ಯಾ? ಬಾ ಬಾ. ಏ ಪುಚ್ಚಾನೆ, ನಿಂತ್ಕೊಳ. ನಾನು ಕೂಗ್ತಾನೆ ಇದ್ದೀನಿ, ನೀನು ಹೋಗ್ತಾನೆ ಇದ್ದ. ನಿಂತ್ಕೊಳ್ಳಲೇ. ಏ ಪುಚ್ಚಾನೆ, ಏನಾದ್ರೂ ಮಾತಾಡೋ. ನಿಂತ್ಕೊಳ. ನಾನು ಕೂಗ್ತಾನೆ ಇದ್ರು ಹೋಗ್ತಾನೆ ಇದ್ಯಾ? ನಿಂತ್ಕೊಳ್ಳಲೇ. ಇರೋ, ನಾನೇ ಬರ್ತೀನಿ. ಅಲ್ಲಿ ಓಡಕ್ ಶುರು ಮಾಡ್ದವನು ನಮ್ ತೋಟದವರೆಗೂ ತಿರುಗಿ ನೋಡ್ಲೇ ಇಲ್ಲ ಸರ್. ಅದು ಸರಿ, ಪುಟ್ಸ್ವಾಮಿ ಪುಟ್ಸ್ವಾಮಿ ಅಂತ ಕೂಗಿದ್ಯಾರು? ದೆವ್ವ ಸರ್, ದೆವ್ವ. ಅದ್ಯಾಕೆ ನಿನ್ನ ಹೆಸರು ಮಾತ್ರ ಕರಿಬೇಕು? ನನ್ನ ಒಬ್ಬನ ಹೆಸರು ಮಾತ್ರ ಅಲ್ಲ ಸರ್, ಅಲ್ಲಿ ಯಾರು ಹೋದ್ರು ಯಾರು ಬಂದ್ರು ಪ್ರಾಬ್ಲಮ್ಮು ಸರ್. ಅದಕ್ಕೆ ಯಾರಾದರೂ ರಿಯಾಕ್ಟ್ ಮಾಡಿದ್ರೆ ಅವ್ರ ಕತೆ ಅಷ್ಟೇ. ರಕ್ತ ಕಕ್ಕೊಂಡು ಸತ್ತು ಹೋಗ್ಬಿಡ್ತಾರೆ. ಅದಕ್ಕೆ ಅಲ್ಲೇನು ಮಾತಾಡದೆ ಸುಮ್ಮನೆ ಬಂದ್ಬಿಟ್ಟೆ. ಸರಿ, ಹಾಗಾದ್ರೆ ನನ್ನನ್ನ ಆ ಹುಣಸೆ ಮರದ ಹತ್ರ ಕರ್ಕೊಂಡು ಹೋಗು. ನಾನು ಆ ದೆವ್ವನ ನೋಡ್ಬೇಕು. ಸರಿ ಸರ್. ಹಾ ಇವನು ಗ್ಯಾರಂಟಿ ಫ್ಲೆಕ್ಸ್. ಸರ್, ನಾನು ಹೇಳಿದ್ದು ಇದೇ ಮರ ಸರ್. ಈಗ ನಮ್ಮಿಬ್ಬರ ಹೆಸರನ್ನು ಕೂಗುತ್ತೆ ನೋಡಿ ಸರ್. ಮರದ ಹತ್ರ ಹೋದಾಗ ನಮ್ಮ ಹೆಸರು ಹಿಡಿದು ಕೂಗುತ್ತೆ. ಮರನ ದಾಟಿ ಮುಂದಕ್ಕೆ ಹೋದ್ಮೇಲೆ ಇನ್ನೊಂದ್ಸಲಿ ನಮ್ಮ ಹೆಸರು ಹಿಡಿದು ಕೂಗುತ್ತೆ. ನಾನು ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ ಸರ್, ನೀವು ಮಾಡಬೇಡಿ. ನನ್ನ ಮಗಂದು ಏನು ಇವತ್ತು ಕೂಗಲೇ ಇಲ್ವಲ್ಲ? ತಗೊಳಪ್ಪ, ಇಲ್ಲೂ ಕೂಗ್ಲಿಲ್ವಲ್ಲ? ಪುಟ್ಸ್ವಾಮಿ, ಅಲ್ಲಿ ಬರ್ತಿದ್ದ ಹಾಗೆ ಹೆಸರು ಕೂಗುತ್ತೆ ಅಂದೆ, ಅಲ್ಲೂ ಕೂಗ್ಲಿಲ್ಲ. ಮರದ ಹತ್ರ ಬರ್ತಿದ್ದಾಗೆ ಕೂಗುತ್ತೆ ಅಂದೆ, ಅಲ್ಲೂ ಕೂಗ್ಲಿಲ್ಲ. ಮರ ದಾಟಿ ಹೋಗುವಾಗ ಹೆಸರು ಕೂಗುತ್ತೆ ಅಂದೆ, ಅಲ್ಲೂ ಕೂಗ್ಲಿಲ್ಲ. ಏನಪ್ಪ, ಈಗಲಾದ್ರೂ ಗೊತ್ತಾಯ್ತಾ? ಇದೆಲ್ಲ ಸುಳ್ಳು, ಪೀಡೆ ಪಿಶಾಚಿ, ಇದೆಲ್ಲ ಇಲ್ಯೂಷನ್, ಬರೀ ಭ್ರಮೆ. ಹಂಗಲ್ಲ ಸರ್, ದೆವ್ವ ಅವತ್ತು ನನ್ನ ಹೆಸರು ಹಿಡಿದು ಕೂಗ್ತು ಸರ್. ಒಂದು ವೇಳೆ ಸೆಕೆಂಡ್ಸ್ ಪಿಕ್ಚರ್ ನೋಡೋಕೆ ಏನಾರು ಹೋಗ್ಬಿಡ್ತಾ? ಹಾಂ, ಹೆಂಡತಿ ಜೊತೆ ಹನಿಮೂನ್ಗೆ ಊಟಿಗೆ ಹೋಗಿದೆ. ಛೀ, ಬರ. ಸರ್, ನಿಮ್ಮ ಮನೆಗೂ ದೆವ್ವ ಇದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಿ ಸರ್. ಸುಮ್ಮನೆ ಬಂದರೆ ಸರಿ. ಸರ್, ನಿಂತ್ಕೊಳ್ಳಿ ಸರ್, ನಾನು ಬರ್ತೀನಿ. Believes in ghosts in ancient Egyptian culture. ದೆವ್ವಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವುದಾದ್ರೂ ಪುಸ್ತಕ ಇದೆಯಾ ಅಂತ ನೋಡೋಣ. ಎಸ್, ದಿ ಗೋಸ್ಟ್.
ಎಕ್ಸ್ಕ್ಯೂಸ್ ಮಿ ಸರ್. ಹಾಂ ನಮಸ್ಕಾರ. ನಮಸ್ಕಾರ. ದ ಗೋಸ್ಟ್ ಅನ್ನೋ ಪುಸ್ತಕ ಇದೆಯಾ? ಏನು ಕೇಳಿದ್ರಿ? ದ ಗೋಸ್ಟ್ ಅನ್ನೋ ಪುಸ್ತಕ ಇದೆಯಾ? ಆ ಬುಕ್ ಈ ಸಿಟಿಲಿ ಎಲ್ಲೂ ಸಿಗಲೇ ಇಲ್ಲ ಸರ್. ನಿಮ್ಮ ಲೈಬ್ರರಿಯಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಆ ಪುಸ್ತಕವು ನಿಮ್ಗೆ ಯಾತಕ್ಕೆ ಬೇಕು? ನಾವೊಬ್ಬ ಪ್ರೊಫೆಸರ್ ದೆವ್ವಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಬುಕ್ ಬೇಕು ಸರ್. ಆ ಪುಸ್ತಕದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ತುಂಬ ಅಪಾಯಕಾರಿ ಪುಸ್ತಕ ಅದು. ಈ ಪೀಡೆ, ಪಿಶಾಚಿ, ಭೂತ, ಪ್ರೇತ ಇವುಗಳ ಬಗ್ಗೆ ನಿಜವಾದ ವಿವರಗಳನ್ನ ಆ ಪುಸ್ತಕದಾಗೆ ಬರ್ದವ್ರು ಸ್ವಾಮಿ. ದಿ ಡಾರ್ಕ್ ನೈಟ್, ಎಂಟಿ ಸ್ಪೇಸ್, ದ ಹಿಸ್ಟ್ರಿ ಆಫ್ ಬ್ಲಡ್, ಸ್ಪೀಕಿಂಗ್ ಸೋಲ್ಸ್, ಈ ಬಗೆಯ ಎಷ್ಟೋ ಪಿಕ್ಚರ್ಗಳನ್ನ ಆ ಪುಸ್ತಕದಲ್ಲಿರೋ ಒಂದೊಂದು ಅಧ್ಯಾಯಗಳನ್ನು ಆಧಾರವಾಗಿಟ್ಟುಕೊಂಡು ತೆಗೆದಿರೋ ಪಿಕ್ಚರ್ಗಳು. ಆ ಥರ ಪಿಕ್ಚರ್ಗಳೆಲ್ಲ ಹೊರಗಡೆ ಬಂದ ಬಳಿಕ ಎಷ್ಟೊಂದು ಪ್ರಾಬ್ಲಮ್ಸ್ ಆಯಿತು ಅಂತ ನಿಮಗೆ ತಿಳಿದೇನೇ ಇದೆಯಾ? ಅದರಿಂದನೇ ಆ ಕಾಲದಲ್ಲೇ ಆ ಪುಸ್ತಕನ ವರ್ಲ್ಡ್ ವೈಡ್ ತಡೆ ಹಿಡಿದ್ರು. ಓ, ಆ ಪುಸ್ತಕ ಹಾಗಾದರೆ ಎಲ್ಲೂ ಸಿಗೋಲ್ಲ ಅಂತ ಹೇಳ್ತಿದ್ದೀರಾ ಸರ್? ಸಿಗ್ಬೋದು, ಸಿಕ್ಕಿದ್ರೂ ಸಿಗ್ಬೋದು ಸ್ವಾಮಿ. ಆ ಪುಸ್ತಕದ ಒಂದೇ ಒಂದು ಕಾಪಿ ನಮ್ಮ ಲೈಬ್ರರಿಯಾಗ ಇರೋ ಹಂಗೆ ನನ್ನ ನೆನಪು ಸ್ವಾಮಿ. ಓ, ಹುಡುಕ್ ನೋಡೋಣ, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಸ್ವಾಮಿ. ಥ್ಯಾಂಕ್ ಯು ಸರ್. ಬನ್ನಿ ನೋಡೋಣ. ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಈ ಪುಸ್ತಕ ನಿಮಗೆ ಸಿಕ್ತು. ಏನೋ ರಿಸರ್ಚ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಈ ಪುಸ್ತಕನ ಒಂದು ದಿನದ ಮಟ್ಕ ನಿಮಗೆ ಕೊಡ್ತೀನಿ. ನಾಳೆ ಸಾಯಂಕಾಲದೊಳಗೆ ಇದೇ ಟೈಮ್ಗ ಈ ಪುಸ್ತಕ ಇಲ್ಲಿ ಬಂದು ಸೇರಬೇಕು. ಖಂಡಿತ. ಇನ್ನೊಂದು ವಿಷಯ, ಈ ಪುಸ್ತಕ ನಮ್ಮ ಲೈಬ್ರರಿಲಿರೋದು, ಇದನ್ನು ಹೊರಗೆ ನಾನು ಕೊಡ್ತಿರೋದು ನಮ್ಮಿಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಕೊಡಿ. ಶೂರ್ ಸರ್, ಪ್ಲೀಸ್. ಬೆಸ್ಟ್ ಆಫ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ. Ghosts were thought to be created at time of death, taking on the memory and personality of the dead person. They traveled to the netherworld where they were assigned a position and led an existence similar in some ways to that of the living. Relatives of the dead were expected to make offerings of food and drinks to the dead. A ghost could be used to exact revenge on an enemy by scratching a curse on a piece of land or pot. ಈ ಮ್ಯಾಗ್ಝಿನ್ಗಳಲ್ಲಿ ಪೇಜ್ ನಂಬರ್ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಇಲ್ಲೇ ನೋಡ್ದೆ ಕಣಪ್ಪ, ಕಣ್ಣಾರೆ ನೋಡ್ದೆ.
ಏನು ಕಾಣಿಸ್ತಾ ಇಲ್ಲ? ಇಲ್ಲೇ ಉಯ್ಯಾಲೆ ಆಡ್ತಾ ಇತ್ತು. ಹೂ ರೀ, ಅಂತ ಹೇಳೋದು ನಿಜ. ಈ ಮನೇಲಿ ದೆವ್ವ ಇದೆ ರೀ, ಖಂಡಿತವಾಗ್ಲೂ ಇದೆ. ಹೌದಣ್ಣ, ಅದಕ್ಕೆ ಹೇಳ್ತಿರೋದೆಲ್ಲ ನಿಜ. ಅವತ್ತು ರಾತ್ರಿ ನಾನು ದೆವ್ವ ನೋಡ್ದೆ, ಆದ್ರೆ ಆ ವಿಷಯನ ನಿಮ್ಮ ಹತ್ರ ಹೇಳಿಲ್ಲ. ಹೌದು ರೀ, ಅವ್ಳು ಹೇಳ್ತಾ ಇರೋದೆಲ್ಲ ನಿಜ ರೀ. ಅವತ್ತೊಂದು ನೈಟು ಯಾರೋ ತುಂಬಾ ನರಳ್ತಾ ಇರೋ ಶಬ್ದ ಕೇಳ್ತಾನೆ ಇತ್ತು. ನಾನ್ ಕೆಳಗಡೆ ಇಳಿದ್ ಬಂದ್ ನೋಡಿದಾಗ ಯಾರೂ ಇರ್ಲಿಲ್ಲ. ಆಮೇಲೆ ಇನ್ನೊಂದ್ ರಾತ್ರಿ ನಾನ್ ಮಲ್ಕೊಂಡಿದ್ದಾಗ ಯಾರೋ ನನ್ ಕಾಲ್ ಬೆರಳು ಹಿಡಿದು ಎಳ್ದಂಗಾಯ್ತು. ಆದ್ರೆ ಕಣ್ಬಿಟ್ಟು ನೋಡಿದಾಗ ಯಾರೂ ಇರ್ಲಿಲ್ಲ ರೀ. ಈ ಮನೇಲಿ ಖಂಡಿತವಾಗ್ಲೂ ಒಂದ್ ದೆವ್ವ ಇದೆ ರೀ. ತುಂಬಾ ಭಯ ಆಗ್ತಾ ಇದೆ. ಅಮಿತಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯ. ಈ ದೆವ್ವ, ಪೀಡೆ, ಪಿಶಾಚಿ ಎಲ್ಲ ಮನಸ್ಸಿನ ಭ್ರಮೆ, ಬೇರೇನೂ ಅಲ್ಲ. ನೀನು ಇಂಗ್ಲೆಂಡಲ್ಲಿ ಇದ್ದಾಗಿಂದ ಈ ದೆವ್ವ ಭೂತಗಳ ಪಿಕ್ಚರ್ ನೋಡಿ ನೋಡಿ ನೀನು ಹೀಗಾಗಿದ್ಯಾ. ಮೊದಲಂತ ಪಿಕ್ಚರ್ನ ನೋಡೋದು ಬಿಡು. ಬೇಕಣ್ಣ, ನೀನೇನು ಭಯಪಡ್ಬೇಡ. ಆ ಥರ ಏನೂ ಇಲ್ಲ, ಧೈರ್ಯವಾಗಿ ಇಲ್ಲ ರೀ, ಅದು ಸುಮ್ಮನೆ ಇರು ಅಂದಲ್ಲ. ಹೋಗೆಲ್ಲ ಮಲ್ಕೊಳ್ಳಿ. ನಿಜ ಆಗ್ಬೋದಾ? ಇಲ್ಲ ಇಲ್ಲ, ಪಾಸಿಬಿಲಿಟೀಸೇ ಇಲ್ಲ. ಅರಬಮ್ಮ, ಏನಮ್ಮ? ಏನಾಯ್ತು? ರೀ, ಮೇಘ್ನ ಅವ್ರ ರೂಮಲ್ಲಿ ಇಲ್ಲ ರೀ. ರೂಮಲ್ಲಿ ಇಲ್ವಾ? ಅಲ್ಲಿ ನೋಡು. ಹ್ಞೂ, ನೀನೇನಾದ್ರು ನೋಡ್ದೇನ? ಇಲ್ಲಪ್ಪ, ನಾನ್ ನೋಡಿಲ್ಲ. ಸರಿ, ನಾನು ಆ ಕಡೆ ನೋಡ್ತೀನಿ. ಅಲ್ಲಿ ನೋಡು. ಮೇಘನಾ, 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 ಎಲ್ಲಿದ್ಯಮ್ಮ? ಮೇಘನಾ, 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 ಮೇಘನಾ. ಮೇಘನಾ. ಎಲ್ಲಿದ್ಯಪ್ಪ? ಸಿಕ್ಕಿದ್ಲ? ಮೇಘನಾ, ಮೇಘನಾ, ಸ್ವಲ್ಪ ನಾನು ಜವಾಬ್ದಾರಿ ಬೇಡವಾ? ಮೇಘನಾ, ಮೇಘನಾ, ಮತ್ತೆ ಎಲ್ಲಿದ್ಯಪ್ಪ? ಮೇಘನಾ. ಮೇಘನಾ, ರಕ್ಷಿಸೋ ಶ್ರೀಶ ಶ್ರೀನಿವಾಸ ವೆಂಕಟೇಶ, ರಕ್ಷಿಸೋ ಶ್ರೀಶ ಶ್ರೀನಿವಾಸ, ರಕ್ಷಿಸೋ ಶ್ರೀಶ ಶ್ರೀನಿವಾಸ ಶ್ರೀನಿವಾಸ, ರಕ್ಷಿಸೋ ಶ್ರೀಶ ಶ್ರೀನಿವಾಸ, ರಕ್ಷಿಸನ್ನ ಕಮಲಾಕ್ಷ. ರೀ, ಪ್ರಸಾದ ತಗೊಳ್ಳಿ. ಹೇ, ಇದೆಲ್ಲ ನಂಬಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಎಷ್ಟು ಸರ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಅವ್ಳು ಹೇಳೋದ್ರಲ್ಲಿ ಏನಪ್ಪಾ ತಪ್ಪಿದೆ? ದೇವ್ರಿಗಿಂತ ದೊಡ್ಡದು
ಈ ಪ್ರಪಂಚದಲ್ಲಿ ಬೇರೆ ಏನಿದೆ ಹೇಳು? ಪ್ರಸಾದ ತಗೊಳ್ಳಪ್ಪ. ಇನ್ಮೇಲಾದ್ರೂ ನಮಗೂ ನಮ್ಮ ಕುಟುಂಬಕ್ಕೂ ನೆಮ್ಮದಿ ಸಿಗ್ಲಿ. ದೇವಸ್ಥಾನ ಕರ್ಕೊಂಡು ಹೋಗು ಅಂತ ಹೇಳಿದ್ರಿ, ಕರ್ಕೊಂಡು ಬಂದಿದ್ದೀನಿ. ನಿಮ್ಮ ನಂಬಿಕೆಗೆ ನಾನು ಯಾವತ್ತಾದ್ರೂ ಅಡ್ಡ ಬಂದಿದ್ದೀನ? ಇಲ್ಲ ತಾನೆ? ನನ್ನ ನಂಬಿಕೆಗೆ ಯಾಕಮ್ಮ ತಡೆ ಆಗ್ತೀಯಾ? ದೇವರು ಜನರನ್ನೆಲ್ಲ ನಾನು ನಂಬೋದಿಲ್ಲ. ಪ್ಲೀಸ್ ಒತ್ತಾಯ ಮಾಡಬೇಡಿ. ಊರಲ್ಲೇ ದೊಡ್ಡ ಮನುಷ್ಯ, ಮರ್ಯಾದಸ್ತ್ರ ಕುಟುಂಬ ಅಂತ ಸಂಬಂಧ ಬೆಳ್ಸಕ್ ಬಂದ್ರೆ ಇಂಥ ಮಾನ್ಗೆಟ್ ಕುಟುಂಬ ಅಂತ ಇವಾಗ ಗೊತ್ತಾಯ್ತು. ಎಕ್ಸ್ಕ್ಯೂಸ್ ಮೀ, ಏನು ಹೇಳ್ತಿದ್ದೀರ ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಏನಾಯ್ತು? ನೋಡಿಲ್ಲಿ ಪೇಪರ್ ಬಂದಿದೆ. ವಯಸ್ಸಿಗೆ ಬಂದಿರೋ ಹೆಣ್ಣು ನಿಶ್ಚಿತಾರ್ಥ ಬೇರೆ ಆಗಿದೆ, ಒಂದ್ ವಾರದಿಂದ ಕಾಣಿಸ್ತಿಲ್ಲ ಅಂದ್ರೆ ಏನಯ್ಯ ಅರ್ಥ? ಮಾತಾಡು. ಮೊದ್ಲೇ ಹೊರದೇಶದಿಂದ ಬಂದಿರೋ ನೀವು. ಈ ಮಾನ, ಮರ್ಯಾದೆ, ಘನತೆ, ಗೌರವ ಏನ್ರಯ್ಯ ಗೊತ್ತಿದ್ರ ಬಗ್ಗೆ ನಿಮ್ಗೆ? ಸ್ವಲ್ಪ ಮೆತ್ತಗ್ ಮಾತಾಡಿ, ಕೂತ್ಕೊಂಡು ಮಾತಾಡ್ಬೋದಲ್ವಾ? ಕುತ್ಕೊಂಡು ಮಾತಾಡಕ್ ಏನಿದೆ ಅಂತೀನಿ. ಹಾ, ನಿನ್ ತಂಗಿ ಯಾವನ್ ಜೊತೆನಾರ ಓಡೋಗಿರ್ಬೋದು, ಅಂತ ಓಡೋಗಿರೋ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದು ನನಗೆ ಇಷ್ಟ ಇಲ್ಲ. ರೀ, ನನ್ನ ತಂಗಿ ಬಗ್ಗೆ ಇನ್ನೊಂದ್ಸರಿ ಕೆಟ್ಟ ಮಾತಾಡಿದ್ರೆ ನೀವಿಬ್ರು ಜೀವ ಸಹಿತ ಈ ಮನೆಯಿಂದ ಹೊರಗಡೆ ಹೋಗೋದಿಲ್ಲ. ನನ್ನ ಕುಟುಂಬದ ಹೆಣ್ಣು ಮಕ್ಳ ಬಗ್ಗೆ ಮಾತಾಡೋದಕ್ಕೆ ನಿನಗೇನಯ್ಯ ಯೋಗ್ಯತೆ ಇದೆ? ಇನ್ನೊಂದು ನಿಮಿಷ ನನ್ನ ಕಣ್ಮುಂದೆ ಇದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ಬರೋ, ಒಳ್ಳೆ ಮನೆ ಹುಡುಗಿ ನೋಡಿ. ಏನಾಯ್ತು? ಯಾಕೆ ನಿದ್ದೆ ಬರ್ಲಿಲ್ವಾ? ಇಷ್ಟೊತ್ನಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ನಾನು ಅವತ್ತೇ ಹೇಳ್ದೆ ಈ ಮನೇಲಿ ದೆವ್ವ ಇದೆ ಅಂತ. ನಾನಿವತ್ತು ನನ್ನ ಕಣ್ಣಾರೆ ನೋಡ್ದೆ. ನಂಗೆ ತುಂಬಾ ಭಯ ಆಗ್ತಾ ಇದೆ ರೀ. ಇವಾಗಾದ್ರೂ ನನ್ನ ಮಾತು ನಂಬಿ ಬಿಡ್ರಿ ನನ್ನ. ಅನುಪಮ, ನಿಮ್ಮ ಹತ್ರ ವಸಿ ಮಾತಾಡ್ಬೇಕು. ಹೇಳು ಡೇವಿಡ್. ಈ ಮನೆಯಲ್ಲಿ ನಡೀತಿರೋ ಸಾವು, ನೋವು, ಕಷ್ಟಗಳನ್ನೆಲ್ಲ ನೋಡ್ತಿದ್ರೆ ಮನ್ಸಿಗೆ ತುಂಬಾ ನೋವಾಯ್ತದೆ ಕಣ್ರಮ್ಮ. ನೀವು ತಪ್ಪು ತಿಳ್ಕದಿಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೀನಿ. ಫಾದರ್ ಸೆಬಾಸ್ಟಿಯನ್ ಅನ್ನೋರು ನನಗೆ ಗೊತ್ತು. ಅವರು ಇಂಥ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸವ್ರೆ ಅಂತ ಕೇಳ್ಪಟ್ಟಿವ್ನಿ. ನೀವು ಹ್ಞೂ ಅಂದ್ರೆ ಅವ್ರ ಹತ್ರ ಕರ್ಕೊಂಡು ಹೋಯ್ತೀನಿ. ಒಂದಪ್ಪ ಅವ್ರನ್ನ ನೋಡೋದು ಒಳ್ಳೇದಮ್ಮ. ನಿನ್ ಕೆಲ್ಸ ಏನಿದೆಯೋ ಅದನ್ನ ಮಾತ್ರ ಮಾಡು. ಡೇವಿಡ್, ನಿಲ್ಲಪ್ಪ. ಅನುಪಮ, ಅವ್ನು ಹೇಳೋದ್ರಲ್ಲಿ ಅರ್ಥ ಇದೆಯಮ್ಮ. ಅವ್ನು ಹೇಳ್ತಾ ಇರೋದು ನಮ್ಮ ಒಳ್ಳೇದಿಕ್ ತಾನೆ. ಯಾವ್ದಕ್ಕೂ ಒಂದ್ಸಲ ಹೋಗಿ ನೋಡ್ಬೋದಲ್ಲ, ಅದ್ರಲ್ಲಿ ತಪ್ಪೇನಿಲ್ಲಮ್ಮ. ಡೇವಿಡ್, ಅವ್ರು ಎಲ್ಲಿ ಸಿಗ್ತಾರಪ್ಪ? ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ ಹಕ್ಕಿ ಬಿಟ್ಟೆ. ನನ್ನ ಚಿನ್ನಮ್ಮ
ಚಿನ್ನರಿಗೆ ಏನ್ ತಗೊಂಡ್ಬಂದಿದ್ದೀನಿ ಗೊತ್ತಾ? ಬೊಂಬೆ. ನನ್ನ ಚಿನ್ನ ಮರಿಗೆ ಬೊಂಬೆ. ಈ ಬೊಂಬೆ ಹೇಗಾಡುತ್ತೆ ಅಂತ ಇವಾಗ ನೋಡು. ಇದು ಮಾತ್ರ ಅಲ್ಲ, ಇನ್ನು ಏನೇನೋ ತಗೊಂಡ್ಬಂದಿದ್ದೀನಿ. ಕಣ್ಣು ಮುಚ್ಕೋ. ಲಾಲಿಪಾಪ್ ತಿನ್ನು ಕಂದ. ಲಾಲಿಪಾಪ್ ಅಂದ್ರೆ ನಿಂಗೆ ತುಂಬಾ ಇಷ್ಟ ತಾನೆ? ತಿನ್ನು ಕಂದ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ತಾನೆ? ನಾನು ಇಲ್ಲಿ ಮಾತಾಡುವಾಗ ಮಧ್ಯದಲ್ಲಿ ಯಾರು ಮಾತಾಡಬಾರ್ದು. ನನ್ನ ಕಣ್ಣಿಗೆ ಡಿಸ್ಟರ್ಬ್ ಆಗುತ್ತೆ, ಗೊತ್ತಾಯ್ತಾ? ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ತಿನ್ನು ಕಂದ. ನೀನ್ ಇದನ್ನ ತಿನ್ಕೊಂಡ್ರೆ ಭಾನುವಾರ ಎಲ್ಲಿ ಕರ್ಕೊಂಡೋಗ್ತೀನಿ ಗೊತ್ತಾ? ಪಾರ್ಕ್ಗೆ. ಪಾರ್ಕಲ್ಲಿ ಬಾತ್ಕೋಳಿ ಇರುತ್ತೆ, ನೀನ್ ನೋಡ್ಬಹುದು. ಬಾತ್ಕೋಳಿ ಗುಡುಗುಡು ಅಂತ ಓಡುತ್ತೆ. ನಿನಗ್ ಬೇರೆ ಹೇಳ್ಬೇಕಾ? ತಾಯಿ ಗರ್ಭದಲ್ಲಿ ಒಬ್ಬನೇ ಇದ್ರು ಯಾವತ್ತು ಮನ್ಸೂನ್ಗೆ ಅನಾಥ ಭಾವನೆ ಕಾಡಲ್ಲ. ಈ ಜಗತ್ತಲ್ಲಿ ಕೋಟಿ ಜನಗಳ ನಡುವೆ ಇದ್ರು ಮನುಷ್ಯ ಅನಾಥನೆ. ನನ್ನೂರು ತನ್ನೂರು ಒಂದೂರಲ್ಲ, ತನ್ನಿಂದ ದೂರ ಆದ್ರೂ ಕೂಡ ಮನುಷ್ಯನ್ಗೋಸ್ಕರ ಯಾವತ್ತು ಕಾಯ್ಕೊಂಡಿರೋದು ಈ ಸಮಾಧಿ ಮಾತ್ರನೇ. ಈ ಸಮಾಧಿ ಮಾತ್ರ. ಅರ್ಥ ಆಯ್ತಾ? ತಿನ್ನು ಕಂದ, ತಿನ್ನು ಕಂದ. ತಿನ್ನೋದಿಲ್ವಾ? ಅಯ್ಯೋ ಯೇಸುವೆ, ಕರ್ತನೆ, ನನ್ ಕಂದ ನಾನು ಕೊಡಂತ ತಿಂತಾ ಇಲ್ಲ, ನನ್ನ ಜೊತೆ ಮಾತಾಡ್ತಾ ಇಲ್ಲ, ನಾನು ಏನ್ ಕೊಟ್ರು ತಿಂತಾ ಇಲ್ಲ. ಯೇಸುವೆ, ಈ ನೋವನ್ನ ಹೇಗಪ್ಪ ತಡ್ಕೊಳ್ಳಿ? ಅಯ್ಯೋ, ಹೇಗ್ ತಡ್ಕೊಳ್ಳಿ? ನಾನು ಏನ್ ಕೊಟ್ರು ತಿಂತಾ ಇಲ್ಲ, ನನ್ ಜೊತೆ ಮಾತಾಡ್ತಾ ಇಲ್ಲ. ಯಾರು? ಮತ್ತೆ ಯಾರು? ಫಾದರ್, ಫಾದರ್. ಯಾರು ನೀವು? ಎಲ್ಲಿಗೆ ಬಂದ್ರಿ? ನನ್ ಕಂದನ್ ಕಿತ್ಕೊಂಡು ಹೋಗಕ್ ಬಂದಿದ್ದೀರಾ? ನನ್ ಕಂದನ್ನ ನಿನ್ನ ಕಿತ್ಕೊಂಡು ಹೋಗಕ್ ಬಂದಿದ್ದೀರಾ? ನಾನು ಅವಕಾಶ ಕೊಡಲ್ಲ, ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಹೋಗ್ರಿ, ಹೋಗ್ರಿ, ಹೋಗ್ತಾ ಇರಿ, ಹೋಗ್ತಾ ಇರಿ ಅನ್ಲಿಲ್ವಾ? ಹೋಗ್ತಾ ಇರ್ಬೇಕು. ನೋಡಿದ್ರತ್ತೆ, ನಾನು ಅವತ್ತೇ ಹೇಳ್ದೆ ಈ ಡೇವಿಡ್ ಮಾತು ಕೇಳ್ಬಿಟ್ಟು ಅಲ್ಲಿ ಹೋಗೋದ್ ಬೇಡ ಅಂತ. ನೀವ್ ಕೇಳಿದ್ರಾ? ಆ ಹುಚ್ಚ ನಮ್ಗೇನಾದ್ರೂ ಮಾಡ್ಬಿಟ್ಟಿದ್ರೆ? ಅಮ್ಮ, ನಿಮ್ಮ ಕಣ್ಣಿಗೆ ಅವರು ಹುಚ್ಚಿನ ತರ ಕಾಣ್ತಾವ್ರೆ ಅಷ್ಟೇ, ಆದ್ರೆ ಅವ್ರ ಒಳಗೆ ಅದ್ಭುತವಾದ ಶಕ್ತಿ ಐತೆ. ಅವರು ಸಾಮಾನ್ಯವಾದ ಮನ್ಸ ಅಲ್ಲ. ಇಷ್ಟಕ್ಕೂ ಯಾರು ಗೊತ್ತಾ? ಇದಕ್ಕೆ ಮುಂಚೆ ಅವ್ರು ಹೆಂಗಿದ್ರು ಗೊತ್ತಾ? ಬಹಳ ಗೌರವದಿಂದ ಕಾಣ್ತಿದ್ರು. ಅವ್ರಿಗಿದ್ದು ಒಳ್ಳೆ ಗುಣ, ನಡೆ, ನುಡಿ ಎಲ್ಲ ನೋಡಿ ಅವ್ರನ್ನೇ ದ್ಯಾವ್ರು ಅನ್ಕೊಂಡ್ಬಿಟ್ಟಿದ್ರು ಕಣ್ರಮ್ಮ. ಕಷ್ಟ ಅಂತ ಬಂದವ್ರಿಗೆ ಕಣ್ಣೀರು ಒರೆಸಿ, ನೋವು ಅಂತ ಬಂದವ್ರನ್ನ ಸಮಾಧಾನ ಪಡಿಸಿ, ದಿಕ್ಕು ದೆಸೆ ಇಲ್ದವ್ರಿಗೆ ದಾರಿ ತೋರಿಸ್ತಾ ಎಲ್ಲಾರನ್ನು ಪ್ರೀತಿಯಿಂದ ನೋಡ್ಕತ್ತಿದ್ದ ಆ ಮನ್ಸ ಇವತ್ತು ಹಿಂಗಾಗವ್ರೆ ಅಂದ್ರೆ ಅದ್ರ ಹಿಂದೆ ದೊಡ್ಡ ಕಥೆನೇ ಐತೆ ಕಣ್ರಮ್ಮ. ಒಂದಿನ ಅವರು ಚರ್ಚಿಗೆ ಬರ್ತಿರ್ಬೇಕಾದ್ರೆ ಎಲ್ಲೋ ಒಂದು ಮಗು ಅಳ್ತಿರೋ ಶಬ್ದ ಅವ್ರ ಕಿವಿಗೆ ಬೀಳ್ತು. ಆ ಅಳೋ ಶಬ್ದನೇ ಹಿಂಬಾಲಿಸ್ಕೊಂಡು ಹೋದಾಗ ಯಾರೋ ಅಲ್ಲಿ ಬಿಟ್ಬಿಟ್ಟು ಹೋದ ಒಂದು ಮಗು ಇತ್ತು. ದಿಕ್ಕು ದೆಸೆ ಇಲ್ದಿರೋ ಆ ಮಗುನ ತನ್ನ ಜೊತೆಲೆ ಇಟ್ಕೊಂಡು ಬಹಳ ಪ್ರೀತಿಯಿಂದ ಸಾಕ್ತಿದ್ರು. ಆ ಮಗು ಕೂಡ ಇವ್ರ ಮೇಲೆ ಜೀವನೇ ಬಡಿ ಕಡಿತ್ತು. ಒಂದು ಕ್ಷಣ ಕೂಡ ಅವರಿಂದ ಆ ಮಗುನ ಬಿಟ್ಟು ಇರಕ್ಕಾಯ್ತಿರ್ಲಿಲ್ಲ. ಆದ್ರೆ ಒಂದಿನ ವಿಧಿ ಅವರ ಜೀವನದಲ್ಲಿ ಆಟ ಆಡ್ಬಿಡ್ತು. ಯಾರೋ ಪಾಪಿಗಳು ನಿಧಿಗೆ ಆಸೆ ಪಟ್ಟು
ಫಾದರ್ ಇಲ್ದಿರೋ ಸಮಯ ನೋಡ್ಕೊಂಡು ಆ ಕಂದನ್ ಎತ್ಕೊಂಡೋಗಿ ಬಲಿ ಕೊಟ್ಬಿಟ್ರಮ್ಮ. ಮಗುನ ಬಲಿ ಕೊಟ್ಮೇಲೆ ಫಾದರ್ ಆ ನೋವಲ್ಲೇ ಮುಳುಗೋದ್ರು. ಆ ಕಂದನ್ ನೆನಪಲ್ಲೇ ಕೊರಗಿ ಕೊರಗಿ ಫಾದರ್ ಹುಚ್ಚರಾಗೋಗ್ಬಿಟ್ರು. ಆಮೇಲೆ ಚರ್ಚು ಪಾಳು ಬಿದ್ದೋಯ್ತು. ಫಾದರ್ ಆ ಸಮಾಧಿ ಜಾಗದಲ್ಲೇ ಆ ಕಂದನ ಸಮಾಧಿ ಪಕ್ಕದಲ್ಲೇ ಕಾಲ ಕಳೆಯಕ್ ಶುರು ಮಾಡ್ಬಿಟ್ರು. ನಾವಲ್ಲಿಗೆ ಹೋದಾಗ ಅಲ್ಲಿ ಕೂತ್ಕೊಂಡಿದ್ರಲ್ಲ, ಅದೇ ಸಮಾಧಿ. ನೀವೇನ್ ಚಿಂತೆ ಮಾಡಬೇಡಿ, ಈ ಮನೇಲಿರೋ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗೋ ಕಾಲ ಖಂಡಿತ ಬರ್ತದೆ, ಖಂಡಿತ ಬರ್ತದೆ. ಅದ್ಯಾವ್ರ ಅವನೇ? ಓ ಜೀಸಸ್, ಕಾಪಾಡಪ್ಪ. ಮಾತಾಡೋ, ಯಾಕೆ ಬಂದ ಇಲ್ಲಿಗೆ? ನಮ್ಮ ಮನೇಲಿ ಏನೇನು ನಡೀತಾ ಇದೆ ಅಂತ ನಾನ್ ಸಕ್ತ ಪಡ್ತಾ ಇದ್ರೆ ನೀವಿಬ್ರು ಸೇರ್ಕೊಂಡು ಇಲ್ಲಿ ಮಾಟ ಮಂತ್ರ ಮಾಡ್ತಾ ಇದ್ದೀರಾ? ನಮ್ಮ ಮನೇಲಿ ನಡೀತಿರೋ ಸಾವು ನೋವಿಗೆಲ್ಲ ನೀವೇ ಕಾರಣ ಅಂತ ನನ್ಗೆ ಈಗ ಗೊತ್ತಾಯ್ತು. ನಾನೇನೇ ದ್ರೋಹ ಮಾಡಿದ್ದೆ ನಿನ್ಗೆ? ಉಪ್ಪು ತಿಂದ ಮನೆಗೆ ದ್ರೋಹ ಬಗಿದ್ಯಾ? ನೀ ಎತ್ತಿರದ ನಾಯಿ ನಮ್ಮನ್ನೆಲ್ಲ ಬಲಿ ತಗೊಳಕ್ ಬಂದಿದ್ಯಾ? ನನಗೆ ಮೊದಲೇ ನಿನ್ ಮೇಲೆ ಸಂದೇಹ ಇತ್ತು. ಹೇಳು, ನೀವಿಬ್ರು ಯಾರು? ನಂದೇನು ತಪ್ಪಿಲ್ಲ ಚೇಟ. ನಂದು ಬರ್ತಾವು ಬಿಟ್ಟು ಹೋದ ಮೇಲೆ ಎನಕಿನ್ನು ಯಾರೂ ಇಲ್ಲ. ಈ ಮನೇಲಿ ಏನೇನೋ ನಡಕದೆ ನೋಡಿ ನನಗೆ ಭಯ ಆಯಿತು. ಎನಕ್ಕೂ ಆಪತ್ತು ಹಾಕಿಬಿಡುತ್ತೆ ಅಂದುಕೊಂಡು ನಾನು ಹಿಂಗೆನ ചെയ്തു. ഞാൻ എന്ത് തപ്പ് ಮಾಡಿಲ್ಲ. ನನ್ನ ನಂಬಿ ನಾನು ಒಂದು ತಪ್ಪು ಮಾಡಿಲ್ಲ ಚಟ. ഇതില് നന്ദു എന്ത് തപ്പില്ല. നിമ്മ മനതു കാര്യം എനിക്ക് അറിയില്ല. ഞാൻ ഇപ്പവ കേരളക്ക് പോകി വിടുത്. എന്റെ ഗുരുവായൂരപ്പ ನನ್ನ ಮಾತ್ರ ಕಾಪಾಡು. ಏಯ್, ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ಮನೆ ಹತ್ರ ನಿನ್ ಮುಖ ಕಾಣಿಸಿದ್ರೆ ನಾನು ಮನುಷ್ಯನೇ ಆಗಿರಲ್ಲ. ರೀ, ಶವರಲ್ಲಿ ನೀರ್ ನಿಂತೋಯ್ತು. ಎಲ್ಲಾದ್ರೂ ಬ್ಲಾಕ್ ಆಗಿದ್ಯಾ ಅಂತ ನೋಡ್ತೀರಾ? ಹಾ, ಯಾವಾಗ ಹೇಳ್ತಿದ್ದಳು ನೋಡು. ಹಲೋ ಹಲೋ, ನಾನು ರಾಜು ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಶವರಲ್ಲಿ ನೀರು ಬರ್ತಾ ಇಲ್ಲ, ಓಕೆ ಸ್ವಲ್ಪ ಬಂದು ನೋಡ್ತೀರಾ? ಸರಿ ಸರ್, ಒಂದು 10 ನಿಮಿಷ ಬರ್ತೀನಿ ಪ್ಲೀಸ್. ಓಕೆ.
ಕಾರಣದಿಂದಾನೇ ಇಲ್ಲಿ ಏನೇನು ನಡೀತಾ ಇರೋದು. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಅರ್ಥ ಆಯ್ತಾ? ಆಯ್ತಾ? ಅವರು ಯಾರು? ಇವರು 1ನೇ ಜಯಪ್ರಭು ರಾಜ. ಒಂದ್ ಕಾಲದಲ್ಲಿ ಈ ಸಂಸ್ಥಾನಕ್ಕೆ ಒಡೆಯರಾಗಿದ್ರು. ಇವ್ರು ಯಾರು? ಇವರು 2ನೇ ಜಯಪ್ರಭು ರಾಜ. 1ನೇ ಜಯಪ್ರಭು ರಾಜ ಅವರ ಉತ್ತರಾಧಿಕಾರಿ. ಬ್ರಿಟಿಷರ ವಿರುದ್ಧ ರಣರಂಗದಲ್ಲಿ ಹೋರಾಡಿ ವೀರ ಮರಣವನ್ನಪ್ಪಿದವರು. ಈ ಅಮ್ಮ ಯಾರು? ಇವರು ರಾಣಿ ಮಾತಂಗ ದೇವಿ. ಇವರು ಜಯಪ್ರಭು ರಾಜರ ಹೆಮ್ಮೆಯ ಧರ್ಮಪತ್ನಿ. ರಾಜರ ಸಾವಿನ ನಂತರ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಕಚ್ಚೆಯನ್ನು ಕಟ್ಟಿಕೊಂಡು ಕೈಯಲ್ಲಿ ಖಡ್ಗವನ್ನು ಹಿಡಿದು ರಣರಂಗದಲ್ಲಿ ಹೋರಾಡಿದರು. ಅಂತಹ ವೀರ ಮಹಿಳೆ ಇವರು. ಅವರ ಕೊನೆಯ ದಿನಗಳ ಬಗ್ಗೆ ನನಗೆ ಗೊತ್ತಾಗ್ಬೇಕು. ನಮ್ಮ ಭಾರತಕ್ಕೆ ಆವಾಗ್ತಾನೆ ಸ್ವತಂತ್ರ ಬಂದಿತ್ತು. ಬ್ರಿಟಿಷರಿಂದ ಮುಕ್ತಿ ಪಡೆದು ನಮ್ಮ ನಾಡು ಸ್ವತಂತ್ರ ನಾಡಾಯಿತು. ಇಂದು ನಮ್ಮ ಮನಸ್ಸಿಗೆ ಸಂತೋಷವಾಗುತ್ತಿದೆ. ನಮ್ಮ ನೆಲ ಜಲ ನಮ್ಮ ಪ್ರಜೆಗಳಿಗೆ ಇಂದು ಗುಲಾಮಗಿರಿಯಿಂದ ಮುಕ್ತಿ ಸಿಕ್ಕಿದೆ. ಬ್ರಿಟಿಷರ ಅಟ್ಟಹಾಸ ಕೊನೆಯಾಯಿತು. ನಮ್ಮ ಪವಿತ್ರ ದೇಶವನ್ನು ಬಿಟ್ಟು ತೊಲಗಿ ಹೋದರು. ಈ ದಿನವನ್ನು ತಾನೇ ನಾವು ಎದುರು ನೋಡುತ್ತಿದ್ದೆವು. ಇದನ್ನು ಸಂಭ್ರಮಿಸುವುದಕ್ಕಿಂತ ಹೆಮ್ಮೆ ಬೇರೇನಿರಲು ಸಾಧ್ಯ? ಅಮ್ಮ, ಈ ದಿನ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷವಾಗಿದೆಯೋ ನಮಗೆ ಅಷ್ಟೇ ದುಃಖವಾಗಿದೆ ತಾಯಿ. ಇದುವರೆಗೂ ಈ ಸಾಮ್ರಾಜ್ಯವನ್ನು ನೀವು ಮಹಾರಾಣಿಯಾಗಿ ಆಳಿದ್ದೀರಿ ತಾಯಿ. ನಾವು ಯುವರಾಜರಾಗಿದ್ದೆವು. ನಮ್ಮ ಸಿಂಹಾಸನ, ಕಿರೀಟ, ಖಡ್ಗ ಇವುಗಳಿಗೆ ಒಂದು ಘನತೆ ಇತ್ತು. ಪ್ರಜೆಗಳು ನಮ್ಮ ಮಾತಿಗೆ ತಲೆಬಾಗಿ ನಡೆಯುತ್ತಿದ್ದರು. ಆದರೆ ಇನ್ನು ಮುಂದೆ ಅದು ನಡೆಯುವುದಿಲ್ಲ. ನಮ್ಮ ಪ್ರಜೆಗಳ ಮೇಲೆ ನಮಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಇನ್ನು ನಾವು ಎಲ್ಲರ ಹಾಗೆ ಸಾಮಾನ್ಯ ಪ್ರಜೆಗಳು ಅಷ್ಟೇ ತಾಯಿ. ಇನ್ನೇನಿದ್ದರೂ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ. ನಿನ್ನ ಮಾತಿನ ಅರ್ಥವೇನು? ವೈಭವ ಇಲ್ಲದ ಅರಮನೆ, ಶಕ್ತಿಹೀನ ಕತ್ತಿ, ಅಧಿಕಾರವಿಲ್ಲದ ಸಿಂಹಾಸನ ಇವುಗಳೊಂದಿಗೆ ಕೇಡಿಗಳ ಹಾಗೆ ಬದುಕುವ ಬದಲು ತಾಯಿ ನಾಡನ್ನು ತೊರೆದು ಇಂಗ್ಲೆಂಡಿಗೆ ಹೋಗುವುದು ಮೇಲಲ್ಲವೇ ತಾಯಿ? ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ವೈಸ್ರಾಯ್ ಅವರೇ ಮಾಡಿದ್ದಾರೆ. ತಪ್ಪು ಮಗನೇ, ತಪ್ಪು. ನಮ್ಮ ನೆಲ, ನಮ್ಮ ಜಲ, ನಮ್ಮ ಸಂಸ್ಕೃತಿ ಇವುಗಳ ನಡುವೆಯೇ ನಾವು ಬಾಳಬೇಕು. ಅದರಲ್ಲೇ ನಮಗೆ ಸುಖ, ಸಂತೋಷ. ಯುವರಾಜರೇ, ಮಹಾರಾಣಿಯವರು ಹೇಳುವ ಮಾತಿನಲ್ಲಿ ಅರ್ಥವಿದೆ. ನಮ್ಮ ನಾಡು, ನಮ್ಮ ಅರಮನೆ, ನಮ್ಮ ಸಾಮ್ರಾಜ್ಯ ಇವುಗಳಿಗೆ ಚರಿತ್ರೆಯೇ ಇದೆ. ಮಹಾರಾಣಿಯವರು ಹೇಳುವ ಮಾತಿನ ಬಗ್ಗೆ ನೀವು ಸ್ವಲ್ಪ ಆಲೋಚಿಸಿ. ಯುವರಾಜರೇ, ನಮ್ಮ ನಾಡಿನ ಚರಿತ್ರೆಯನ್ನು ಮರೆತು ಮಾತನಾಡುತ್ತಿದ್ದೀರಿ. ಬ್ರಿಟಿಷರಿಂದ ಮಹಾರಾಜರನ್ನು ಕಳೆದುಕೊಂಡೆವು, ಪ್ರಜೆಗಳನ್ನು ಕಳೆದುಕೊಂಡೆವು. ಇವೆಲ್ಲವನ್ನು ತಿಳಿದು ನೀವು ಇಂಗ್ಲೆಂಡಿಗೆ ಹೋಗುತ್ತೇವೆ ಎನ್ನುವುದು ನಮಗೆ ನ್ಯಾಯಸಮ್ಮತವೆನಿಸುವುದಿಲ್ಲ. ಇದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಯುವರಾಜರೇ, ಮಂತ್ರಿಗಳ ಮಾತಿನಲ್ಲಿ ನ್ಯಾಯವಿದೆ. ಸಾಕು, ನಿಲ್ಲಿಸಿ. ನಮ್ಮ ತೀರ್ಮಾನ ಸರಿಯಾಗಿಯೇ ಇದೆ. ಅನುಮತಿ ಕೊಡಿ ತಾಯಿ. ನಾವು ಈಗಲೇ ಇಂಗ್ಲೆಂಡಿಗೆ ತೆರಳಬೇಕೆಂದಿದ್ದೇವೆ. ನಿಮಗೆ ಬರಲು ಇಚ್ಛೆ ಇಲ್ಲದಿದ್ದಲ್ಲಿ ಈ ಹಾಳು ಅರಮನೆಯಲ್ಲಿ ಏಕಾಂಗಿಯಾಗಿಯೇ ಇರಬಹುದು. ಸಾಕು, ನಿಲ್ಲಿಸು. ಇನ್ನು ಒಂದೇ ಒಂದು ಮಾತು. ಈ ಅರಮನೆ, ಈ ಕತ್ತಿ, ಈ ಸಿಂಹಾಸನ ಇವುಗಳ ಬಗ್ಗೆ ಕೇವಲವಾಗಿ ಮಾತಾಡಿದರೆ ನಾನು ಏನು ಮಾಡುವೆನೋ ನನಗೆ ತಿಳಿಯದು. ಈ ಅರಮನೆಯಲ್ಲಿರುವ ಯಾವ ಯೋಗ್ಯತೆ ನಿನಗಿಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗು, ಹೊರಟು ಹೋಗು. ಅಮ್ಮ, ಅವತ್ತೇ ಅವರೆಲ್ಲ ದೇಶ ಬಿಟ್ಟು ಇಂಗ್ಲೆಂಡ್ಗೆ ಹೊರಟ್ಬಿಟ್ರು. ರಾಣಿ ಮಾತಂಗಿ ಅವ್ರು ಮಾತ್ರ ಈ ಅರಮನೆ ಬಿಟ್ಟು ಎಲ್ಲೂ ಹೋಗ್ಲೇ ಇಲ್ಲ. ನನಗೆ ತಿಳಿದಿರೋದು ಅಷ್ಟೇ ಫಾದರ್. ಆಮೇಲೆ ಏನ್ ನಡೀತು ಅನ್ನೋದು ನನಗೆ ಮಾತ್ರ ಗೊತ್ತು. ಚರಿತ್ರೆಯ ಪುಟಗಳಲ್ಲಿ ರಹಸ್ಯವಾಗಿ ಅಡಗಿ ಹೋದ ಸತ್ಯಗಳು ಸಾಮಾನ್ಯರಿಗೆ ಗೊತ್ತಿರುವುದಿಲ್ಲ. ಅಂತಹ ಸತ್ಯಗಳು ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ, ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ.
ರಾಣಿ ಮಾತಂಗಿ ಅವರನ್ನ ಏಕಾಂಗಿಯಾಗಿ ಬಿಟ್ಟು ಹೋದ ನಂತರ ಅವರಿಗೆ ಕಷ್ಟ ಕಾಲ ಆರಂಭವಾಯಿತು. ಒಂದು ಕಾಲದಲ್ಲಿ ರಾಣಿಯಾಗಿ ಮೆರೆದಂತ ಆ ತಾಯಿ ತನ್ನ ಕೊನೆಗಾಲದಲ್ಲಿ ಅನ್ನ ನೀರು ಇಲ್ಲದೆ ಅಲಿಬೇಕಾಗಿ ಬಂತು. ಅವರ ದೇಹ ದಿನದಿಂದ ದಿನಕ್ಕೆ ಬಲಹೀನವಾಗ್ತಾ ಹೋಯ್ತು. ಒಂದಿನ ರಾತ್ರಿ ಏನಾಯ್ತು ಅಂದ್ರೆ ಬಾವಿ ಹತ್ರ ಹೋದಂತ ಮಾತಂಗಿ ಕಾಲ್ಜಾರಿ ಬಾವಿಲ್ ಬಿದ್ದು ತೀರ್ಕೊಂಡ್ರು. ಅವರ ದೇಹ ಆ ಬಾವಿಯಲ್ಲೇ ಅಳಿದು ಹೋಯಿತು. ಆದ್ರೆ ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಶಾಂತಿ ಸಿಗದ ಮಾತಂಗಿಯ ಆತ್ಮ ಈ ಮನೆಯಲ್ಲಿರೋ ಯಾರನ್ನು ನೆಮ್ಮದಿಯಾಗಿರೋಕ್ ಬಿಡೋದಿಲ್ಲ. ಒಬ್ಬೊಬ್ಬರನ್ನು ಬಲಿ ತಗೊಂಡೇ ತೀರುತ್ತೆ. ಒಂದು ಆತ್ಮಕ್ಕೆ ತನ್ನ ಕಾರ್ಯ ಸಾಧಿಸಲು ಒಂದು ದೇಹ ಬೇಕೇ ಬೇಕು. ಅದಕ್ಕೋಸ್ಕರನೇ ಮಾತಂಗಿಯ ಆತ್ಮ ಈ ಮನೆಯಲ್ಲಿರೋ ಒಬ್ಬರ ಶರೀರದಲ್ಲಿ ಸೇರ್ಕೊಂಡಿದೆ. ಆ ಶರೀರ ಬೇರೆ ಯಾರ್ದು ಅಲ್ಲ, ನಿನ್ನ ಮಗಂದು, ಈ ಮನೆ ಯಜಮಾನಂದು. ಏನ್ ಹೇಳ್ತಾ ಇದ್ದೀರಾ? ನನ್ ಗಂಡ ಅವ್ರ ತಂಗಿನ ಕೊಂದ್ರ. ಅವ್ರ ತಂಗಿ ಸತ್ ಮೇಲೆ ಎಷ್ಟು ವೇದನೆ ಪಟ್ರು ಅಂತ ನನಗ್ ಮಾತ್ರ ಗೊತ್ತು. ಇದನ್ನ ನಾನ್ ನಂಬಲ್ಲ. ನಾನ್ ಮಾತ್ರ ನಂಬಲ್ಲ. ನಂಬಲ್ಲ ಅಲ್ವಾ? ಅವತ್ ರಾತ್ರಿ ನೀವೆಲ್ಲ ನಿನ್ನ ನಾದ್ನಿ ಜನ್ಮದಿನ ಆಚರಿಸ್ತಿದ್ದಾಗ ನಿನ್ನ ಗಂಡ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ನಲ್ಲ, ಅವ್ನ್ ಎಲ್ಲಿಗೆ ಹೋದ ಅಂತ ನಿನಗ್ ಗೊತ್ತಾ? ಕುಟುಂಬವನ್ನು ಬಲಿ ತೆಗೆದುಕೊಳ್ಳದೆ ಬಿಡಲಾರೆ. ನೀನೇ ನನಗೆ ಮೊದಲ ಬಲಿ. ಬಿಡಲಾರೆ, ನಾನ್ ನಿನ್ನ ಬಿಡಲಾರೆ. ಬಿಡಲಾರೆ.
ಇದನ್ನ ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಏನಂದೆ ನಂಬಕ್ಕಾಗ್ತಿಲ್ಲ ಅಲ್ಲ? ನಂಬಕ್ಕಾಗ್ತಿಲ್ಲ ಅಲ್ಲ? ಇನ್ನೊಬ್ಳು ಮಗಳನ್ನು ಕೂಡ ಆತ್ಮ ಅದೇ ರೀತಿ ಬಲಿ ತಗೊಂಡಿದೆ. ಆದ್ರೆ ಅದು ನಿನ್ನ ಮಗನಿಗೆ ಗೊತ್ತೇ ಇಲ್ಲ. ನಿನ್ನ ಮಗನ ಶರೀರದಲ್ಲಿ ಸೇರ್ಕೊಂಡಿರೋ ಆ ಮಾತಂಗಿಯ ಆತ್ಮನೇ ಇದೆಲ್ಲ ಮಾಡ್ತಿರೋದು. ನೀವೆಲ್ಲ ಈ ಮನೆ ಒಳಗಡೆ ಕಾಲಿಡ್ತಿದ್ದಾಗೆ ಅವನಲ್ಲಿ ಅನೇಕ ಬದಲಾವಣೆಗಳು ಆಗಿವೆ. ಆದ್ರೆ ನೀವಿದ್ಯಾವುದನ್ನು ಗಮನಿಸ್ಲಿಲ್ಲ. ಅವತ್ತು ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿ ಏನ್ ನಡೀತು ಅಂತ ಜ್ಞಾಪಕ ಇದೆಯಾ? ಅವನು ಕುಂಕುಮ ಇಡಕ್ ಬಿಡ್ಲಿಲ್ಲ. ಯಾಕೆ ಅಂದ್ರೆ ದುಷ್ಟ ಶಕ್ತಿ ಅವನ ದೇಹದೊಳಗಡೆ ಸೇರ್ಕೊಂಡ್ಬಿಟ್ಟಿದೆ. ದೈವ ಶಕ್ತಿ ಅವನ ಪರಮ ವೈರಿ. ಅದಕ್ಕೋಸ್ಕರನೇ ಆ ಪ್ರಕಾರ ನಡ್ಕೊಂಡ. ಒಂದು ಕಡೆ ಭೂತ ಪ್ರೇತ ಪೀಡೆ ಪಿಶಾಚಿ ಯಾವುದೂ ಇಲ್ಲ ಅಂತ ನಿರೂಪಿಸೋಕೆ ಪ್ರಯತ್ನ ಮಾಡ್ತಿದ್ರು. ಇನ್ನೊಂದು ಕಡೆ ತನಗೇ ಗೊತ್ತಿಲ್ಲದೆ ತನ್ನ ಕುಟುಂಬದವ್ರನ್ನ ತಾನೇ ಬಲಿ ತಗೊಳ್ತಾ ಇದ್ದಾನೆ. ತನ್ನ ಕೊನೆಗಾಲದಲ್ಲಿ ಈ ಅರಮನೆಯಲ್ಲಿ ನೆಮ್ಮದಿಯಾಗಿ ಬಾಳಕ್ಕಾಗ್ಲಿಲ್ಲ ಅಂತ ಇಲ್ಲಿರೋರ್ನೆಲ್ಲ ಬಲಿ ತಗೊಳ್ಳೋದೆ ಆತ್ಮದ ಗುರಿ ಉದ್ದೇಶ ಎಲ್ಲಾನು. ನಾಳೆ ಆತ್ಮ ಈ ಜಯಮಹಲ್ ನಲ್ಲಿ ಇನ್ನೊಂದು ಜೀವನ ಬಲಿ ತಗೊಳ್ತಾ ಇದೆ. ಅದು ಯಾರು ಗೊತ್ತಾ? ಅದು ಬೇರೆ ಯಾರು ಅಲ್ಲ, ನೀನೇ. ಇದನ್ನ ತಡೆಯಕ್ಕಾಗಲ್ವಾ ಫಾದರ್? ಆಗುತ್ತೆ. ಆಗಲ್ಲ ಅನ್ನೋದು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಸಮಸ್ಯೆಗಳ ಹಿಂದೆಯೇ ಪರಿಹಾರನೂ ಇರುತ್ತೆ. ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಅನುಪಮ, 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 ಏನಾಯ್ತು? ಏನಾಯ್ತು ಅಂತ ಹೇಳು ಅನುಪಮ. ಏನಿಲ್ಲ ರೀ, ನನ್ನ ಮನ್ಸಿಗೆ ಯಾಕೋ ತುಂಬ ಸಂಕಟ ಆಗ್ತಾ ಇದೆ. ಒಂದು 4-5 ದಿವಸಕ್ಕೆ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಣ. ನಾವು ಇಂಡಿಯಾಗೆ ಬಂದಾಗ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಆಗಲಿಲ್ಲ. ಪ್ಲೀಸ್ ರೀ. ನೀನು ಹೋಗಿದ್ ಬಾ ಅನುಪಮ. ಇದನ್ನೆಲ್ಲ ನನ್ನ ಹತ್ರ ಕೇಳಬೇಕಾ? ಆದರೆ ನನ್ನ ಜೊತೆ ಬರೋದಕ್ಕಾಗ್ತಾ ಇಲ್ಲ. ಒಬ್ಬೊಬ್ಬರನ್ನು ಕಳ್ಕೊಂಡು ನಾನೆಷ್ಟು ದುಃಖ ಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಅಂತ ಇರೋದು ನೀನು ಅಮ್ಮ ಮಾತ್ರ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನನ್ನ ಜೀವ ಸಹಿತ ಇರಲ್ಲ ಅನುಪಮ. ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ನಾನು ಹೊರಗಡೆ ಬರೋಕ್ಕಾಗಲ್ಲ ಅನುಪಮ. ನಾನು ಆ ಕೆಲಸ ಮಾಡಿ ಮುಗಿಸ್ಲೇಬೇಕು. ಅನುಪಮ, ನೀನು ಹೋಗ್ಬಿಡ್ಬಾ.
ಏನೇ ಸುಖನಿದ್ರೆ ಮಾಡುತ್ತಿರುವೆಯಾ? ನನ್ನ ಹಸಿವು ದಾಹ ನೀ ಬಲ್ಲೆಯಾ? ಹೇಗೆ ತಾನೇ ಬಲ್ಲೆ? ಈ ಕುಟುಂಬವನ್ನು ಬಲಿ ತೆಗೆದುಕೊಳ್ಳದೆ ಬಿಡಲಾರೆ. ಮಾತಂಗಿ ಕಣೋ ಮಾತಂಗಿ. ಎಲ್ಲಿ ಹೋದಳು? ಎಲ್ಲಿ ಹೋದಳು? ಎಲ್ಲಿ ಹೋದಳು? ನಾನಿನ್ನ ಬಿಡಲಾರೆ, ಬಿಡಲಾರೆ. ನಿನ್ನ ರಕ್ತವನ್ನು ಕುಡಿಯದೆ ಬಿಡಲಾರೆ. ಬರ್ಬೇಡ, ನನ್ನೇನು ಮಾಡ್ಬೇಡ, ಬೇಡ. ಬೇಡ, ಹತ್ರ ಬರ್ಬೇಡ, ಬೇಡ, ನನ್ನೇನು ಮಾಡಬೇಡ. ಬೇಡ, ನನ್ನೇನು ಮಾಡಬೇಡ. ಬೇಡ, ನನ್ನೇನು ಮಾಡಬೇಡ, ನನ್ನ ಸಾಯಿಸ್ಬೇಡ. ಯಾರೇ ಅಡ್ಡ ಬಂದರೂ ಅವರನ್ನು ಬಲಿ ಪಡೆಯದೆ ಬಿಡಲಾರೆ. ಮಾತಂಗಿ, ಈಗ ನೋಡು, ನನ್ನಿಂದಲೇ ನಿನ್ನ ಅಂತ್ಯ.
ಮಾತಂಗಿ ಹಸಿವು ಬಿಡಲಾರೆ ನಿನ್ನ ಸಮಾಧಿ ಮೇಲೆ ರುದ್ರ ತಾಂಡವ ಆಡುವೆ. ಯಾರೋ ಯಾವತ್ತೋ ನಿನಗೆ ಮೋಸ ಮಾಡಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಇವತ್ತು ಈ ಮನೆಯಲ್ಲಿ ಬಲಿ ತಗೊಳ್ಳೋದು ತಪ್ಪು. ನಿನ್ನ ಉಪದೇಶ ನನಗೆ ಬೇಡ. ಹೇಳೋದನ್ನ ಅರ್ಥ ಮಾಡ್ಕೊ ಮಾತಂಗಿ, ಈ ಹಠಾನ ಬಿಟ್ಬಿಡು. ಇವ್ರನ್ನೆಲ್ಲ ಬಲಿ ತಗೊಳ್ಳೋದು ತಪ್ಪು. ಈ ರೀತಿ ಬಲಿ ತಗೊಂಡು ಏನ್ ಸಾಧಿಸ್ತೀಯಾ? ಇವರೆಲ್ಲ ಬೇರೆ ಯಾರು ಅಲ್ಲ, ನಿನ್ ರಕ್ತ, ನಿನ್ ಕುಟುಂಬ, ನಿನ್ ವಂಶ. ಹೇಳೋದನ್ನ ಅರ್ಥ ಮಾಡ್ಕೊ ಮಾತಂಗಿ, ನಿನ್ನ ಹಠಾನ ಬಿಟ್ಬಿಡು. ಬಿಡ್ತ್ಯಾ ಇಲ್ವಾ? ಈ ಮನೆಯನ್ನು ಸ್ಮಶಾನ ಮಾಡದೆ ಬಿಡಲಾರೆ. ಇದನ್ನು ಯಾರಿಂದಲೂ ತಡೆಯಲಾಗದು. ತಡಿತೀನಿ. ನಾನಿರೋವರೆಗೂ ನಿನ್ನಾಟ ನಡೆಯಲ್ಲ. ಹೇ ಅವಿವೇಕಿ, ಚರಿತ್ರೆಯ ಪುಟಗಳಲ್ಲಿ ದಾಖಲಾದ ಸತ್ಯಗಳನ್ನು ಸುಳ್ಳಾಗಿಸಲು ಸಾಧ್ಯವಿಲ್ಲ. ನಾನು ಪಟ್ಟ ವೇದನೆ, ಅನುಭವಿಸಿದ ನೋವು, ಸುರಿಸಿದ ಕಣ್ಣೀರು ನನಗೆ ಮಾತ್ರ ಗೊತ್ತು. ನನ್ನ ಹೃದಯದಲ್ಲಿರುವ ಬೆಂಕಿಯಿಂದ ಈ ಜಯಮಹಲನ್ನು ಬೂದಿ ಮಾಡದೆ ಬಿಡುವುದಿಲ್ಲ. ನನ್ನ ಸೇಡನ್ನು ತೀರಿಸಿಕೊಳ್ಳುವೆ. ಅದನ್ನು ಯಾರಿಂದಲೂ ತಡೆಯಲಾಗದು. ಅದನ್ನು ಯಾರು ತಡೆದರೂ ಬಿಡಲಾರೆ. ನಿನ್ನಾಟಕ್ಕೆ ಅಂತ್ಯ ಆಡೋ ಸಮಯ ಬಂದಾಯ್ತು. ನಿನ್ನಂತ ದುಷ್ಟ ಶಕ್ತಿಗಳಿಗೆ ಯಾವತ್ತೂ ಉಳುಗಾಲ ಇಲ್ಲ. ಅಮಾಯಕರ ರಕ್ತ ಹೀರೋ ನಿನ್ನ ದಾಹಕ್ಕೂ, ಬಲಿ ತಗೊಳ್ಳೋ ನಿನ್ನ ಅಟ್ಟಹಾಸಕ್ಕೂ ಈಗಲೇ ಅಂತ್ಯ ಹಾಡ್ತೀನಿ.
ಅಂತ್ಯ ಆಡುವಿಯಾ? ನನಗೆ ಅಂತ್ಯ ಆಡುವಿಯಾ? ನಿನ್ನ ಗುರಿ ನಾಶ ಮಾಡೋದು, ನನ್ನ ಗುರಿ ಕಾಪಾಡೋದು, ಕೊನೆಯಲ್ಲಿ ಗೆಲ್ಲೋದು ದೈವ ಶಕ್ತಿನೇ. ದೈವ ಶಕ್ತಿನೇ. ಬಾ ಹೊರಗ್ ಬಾ, ಬಂದ್ಬಿಡು. ಬಾ ಹೊರಗ್ ಬಾ, ಬಂದ್ಬಿಡು, ಬಂದ್ಬಿಡು. ಬಿಟ್ಟು ಬಿಡು, ಬಿಡು, ಬಾ, ಬಂದ್ಬಿಡು, ಬಂದ್ಬಿಡು. ಬಾ ಹೊರಗ್ ಬಾ, ಬಂದ್ಬಿಡು, ಬಂದ್ಬಿಡು. ನೀನ್ ಇರ್ಬೇಕಾಗಿರೋ ಜಾಗ ಇದಲ್ಲ. ಬಂದ್ಬಿಡು. ಪರಲೋಕದಲ್ಲಿರುವ ನನ್ನ ಪ್ರಿಯ ತಂದೆ, ಶಾಂತಿ ದೊರೆಯದ ಈ ಆತ್ಮಕ್ಕೆ ಶಾಂತಿಯನ್ನು ಸಮಾಧಾನವನ್ನು ಕರುಣಿಸುವ ಕರ್ತನೆ, ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ.